ನಮಸ್ಕಾರ ಸ್ನೇಹಿತರೆ, ಜಿಕೆ ಬೂಸ್ಟರ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗುವ 10 ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನ ನೋಡೋಣ. ಬನ್ನಿ, ನಮ್ಮ ಜ್ಞಾನವನ್ನ ಒಟ್ಟಿಗೆ ಪರೀಕ್ಷಿಸೋಣ, ಸರಿನಾ? ಮೊದಲಿಗೆ ರಾಜ್ಯ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೊಂದಿಗೆ ಶುರು ಮಾಡೋಣ. ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿದೆ. ಇದು ನಮ್ಮ ರಾಜ್ಯದ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕಾನೂನಿನ ಬಗ್ಗೆ. ಯೋಚನೆ ಮಾಡಿ, ಭೂಮಿಯೊಳಗಡೆ ಏನಾದ್ರೂ ನಿಧಿ ಸಿಕ್ಕರೆ ಯಾವ ಕಂಡೀಷನ್ನಲ್ಲಿ ಡೆಪ್ಯೂಟಿ ಕಮಿಷನರ್ಗೆ ತಿಳಿಸ್ಬೇಕು? ಆಯ್ಕೆಗಳನ್ನ ಸರಿಯಾಗಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ 10 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತು ಸಿಕ್ಕಾಗ. ನೋಡಿ, 1962ರ ಕರ್ನಾಟಕ ಟ್ರೆಜರ್ ಡ್ರೋವ್ ಆಕ್ಟ್ನ ಸೆಕ್ಷನ್ 3 ಪ್ರಕಾರ ಸಿಕ್ಕ ವಸ್ತುವಿನ ಮೌಲ್ಯ 10 ರೂಪಾಯಿಗಿಂತ ಜಾಸ್ತಿ ಇದ್ರೆ ಕಂಪಲ್ಸರಿ ಜಿಲ್ಲಾಧಿಕಾರಿಗೆ ಬರವಣಿಗೆಯಲ್ಲಿ ಮಾಹಿತಿ ನೀಡಲೇಬೇಕು. ಒಂದು ವೇಳೆ ಈ ನಿಯಮ ಪಾಲಿಸದಿದ್ರೆ ಸೆಕ್ಷನ್ 18ರ ಪ್ರಕಾರ ಶಿಕ್ಷೆ ಕೂಡ ಆಗಬಹುದು. ಸರಿ, ಈಗ ಮುಂದಿನ ಪ್ರಶ್ನೆ. ಇದು ಸಂವಿಧಾನಕ್ಕೆ ಸಂಬಂಧಿಸಿದ್ದು. ನಮ್ಮ ರಾಜ್ಯಗಳು ತಮಗೆ ಬೇಕಾದ ಭಾಷೆಯನ್ನ ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡೋಕೆ ಯಾವ ಆರ್ಟಿಕಲ್ ಪಾರ್ ಕೊಡುತ್ತೆ? ಹಾಗೆ ನಮ್ಮ ಕರ್ನಾಟಕ ಯಾವ ವರ್ಷದಲ್ಲಿ ಕನ್ನಡವನ್ನ ಅಧಿಕೃತ ಭಾಷೆ ಅಂತ ಘೋಷಿಸಿತು? ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಅಂದ್ರೆ ಆರ್ಟಿಕಲ್ 345, 1962. ನೋಡಿ, ಸಂವಿಧಾನದ 345ನೇ ವಿಧಿ ರಾಜ್ಯಗಳಿಗೆ ಈ ಅಧಿಕಾರ ಕೊಡುತ್ತೆ. ಇದ್ನೇ ಬಳಸ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ 1962ರಲ್ಲಿ ಕರ್ನಾಟಕ ಅಧಿಕೃತ ಭಾಷಾ ಅಧಿನಿಯಮ ತಂದು ನಮ್ಮ ಕನ್ನಡವನ್ನ ರಾಜ್ಯದ ಅಧಿಕೃತ ಭಾಷೆ ಅಂತ ಅನೌನ್ಸ್ ಮಾಡಿತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇದೇ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ 2 ಆರ್ಟಿಕಲ್ಸ್ ಇವೆ, ತುಂಬಾ ಮುಖ್ಯವಾದವು. ಆರ್ಟಿಕಲ್ 350A ಹೇಳುತ್ತೆ, ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅಂತ. ಅದೇ ರೀತಿ ಆರ್ಟಿಕಲ್ 350B ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಾಪಾಡೋಕೆ ಒಬ್ಬ ಸ್ಪೆಷಲ್ ಆಫೀಸರನ್ನ ನೇಮಕ ಮಾಡಬಹುದು ಅಂತ ಹೇಳುತ್ತೆ. ಓಕೆ, ಸಂವಿಧಾನದಿಂದ ಈಗ ರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹೋಗೋಣ. ಈಗ ನಮ್ಮ ದೇಶದ ಹೆಮ್ಮೆಯ ವಂದೇ ಭಾರತ್ ರೈಲಿನ ಬಗ್ಗೆ ಒಂದು ಪ್ರಶ್ನೆ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇವೆ. ಮೊದಲನೇದು, ವಂದೇ ಭಾರತ್ ಸ್ಲೀಪರ್ ಟ್ರೈನ್ 2026ರಲ್ಲಿ ಶುರುವಾಯಿತು ಅಂತ. ಎರಡನೇದು, ಇದು ಲಾಂಗ್ ಡಿಸ್ಟೆನ್ಸ್ ಓವರ್ನೈಟ್ ಜರ್ನಿಗೆ ಅಂತಾನೆ ಮಾಡಿರೋದು ಅಂತ. ಇದರಲ್ಲಿ ಯಾವುದು ಸರಿ? 2 ಸರಿಯಾ ಅಥವಾ 2 ತಪ್ಪಾ? ಯೋಚಿಸಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಹೌದು, 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಭಾರತದ ಮೊಟ್ಟ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು 2026ರ ಜನವರಿಯಲ್ಲಿ ಗುವಾಹತಿ ಮತ್ತು ಹೌರಾ ಮಧ್ಯೆ ಓಡಾಟ ಶುರು ಮಾಡಿತು. ಇದರ ಸ್ಪೆಷಾಲಿಟಿನೇ ಅದು. ಲಾಂಗ್ ಜರ್ನಿ, ರಾತ್ರಿ ಪ್ರಯಾಣವನ್ನ ಆರಾಮದಾಯಕ ಮಾಡೋಕೆ ಬೇಕಾದ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇರೋ ಸ್ಲೀಪರ್ ಕೋಚ್ಗಳು. ಮುಂದಿನ ಪ್ರಶ್ನೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ. 28ನೇ ಕಾಮನ್ವೆಲ್ತ್ ಸ್ಪೀಕರ್ಸ್ ಮತ್ತು ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸ್, ಅಂದ್ರೆ CSPOC, ಇದನ್ನ ಉದ್ಘಾಟನೆ ಮಾಡಿದ್ದು ಯಾರು? ಆಪ್ಷನ್ಸ್ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 2026ರ ಜನವರಿ 15ರಂದು ನವದೆಹಲಿಯ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಯವರು ಉದ್ಘಾಟಿಸಿದ್ರು. ಈಗ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರ PMRKVY ಅನ್ನೋ ಯೋಜನೆಯ ಜೊತೆ ಬೇರೆ ಯಾವ ಯೋಜನೆಗಳನ್ನ ವಿಲೀನ ಮಾಡೋಕೆ, ಅಂದ್ರೆ ಮರ್ಜ್ ಮಾಡೋಕೆ ಪ್ರಪೋಸ್ ಮಾಡಿದೆ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಕೃಷಿ ಉನ್ನತಿ ಯೋಜನೆ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಮತ್ತು ರಾಷ್ಟ್ರೀಯ ಜೇನು ಮತ್ತು ಜೇನು ಸಾಕಣೆ ಮಿಷನ್. ಈ 3 ಯೋಜನೆಗಳನ್ನ PMRKVY ಜೊತೆ ವಿಲೀನಗೊಳಿಸೋಕೆ ಪ್ರಸ್ತಾಪಿಸಲಾಗಿದೆ. ಇದ್ರ ಹಿಂದಿನ ಐಡಿಯಾ ಏನಂದ್ರೆ, ಕೃಷಿಯಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದು ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸ್ಟ್ರಾಂಗ್ ಮಾಡೋದು. ಸರಿ, ಕೃಷಿಯಿಂದ ಈಗ ನಾವು ವಿಜ್ಞಾನ ಮತ್ತು ಪರಿಸರದ ರೋಚಕ ಲೋಕಕ್ಕೆ ಹೋಗೋಣ. ನೋಡಿ, ಭಾರತೀಯ ಮೂಲದ ಒಬ್ಬ ವಿಜ್ಞಾನಿಗೆ ಒಂದು ದೊಡ್ಡ ಗೌರವ ಸಿಕ್ಕಿದೆ. ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ 2026ರಲ್ಲಿ ರಾಯಲ್ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಯಾವ ಕ್ಷೇತ್ರಕ್ಕಾಗಿ ಅವರಿಗೆ ಈ ಪ್ರಶಸ್ತಿ ಬಂತು? ಉತ್ತರ ನೋಡೋಕೆ ಮುಂಚೆ ಸಮಯ ಆಧಾರಿತ ಖಗೋಳ ವಿಜ್ಞಾನ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಅಂದ್ರೆ ಆಕಾಶದಲ್ಲಿರೋ ವಸ್ತುಗಳು ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಬದಲಾಗ್ತವೆ, ಉದಾಹರಣೆಗೆ ಒಂದು ನಕ್ಷತ್ರ ಸ್ಫೋಟ ಆಗೋದು, ಈ ರೀತಿ ಘಟನೆಗಳನ್ನ ಸ್ಟಡಿ ಮಾಡೋದು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ನಿಮ್ಗೆ ಈಗ ಗೊತ್ತಾಗಿರ್ಬೇಕು. ಶ್ರೀನಿವಾಸ್ ಕುಲಕರ್ಣಿ ಅವರ ಕೊಡುಗೆಗಳು ಅಪಾರ. ಅವರು ಮಿಲಿಸೆಕೆಂಡ್ ಪಲ್ಸಾರ್ಗಳನ್ನ ಕಂಡುಹಿಡಿದ್ರು, ಗಾಮರೆ ಬರ್ಸ್ಟ್ಗಳ ಬಗ್ಗೆ ಸ್ಟಡಿ ಮಾಡಿದ್ರು. ಅಷ್ಟೇ ಅಲ್ಲ, ಈ ಪ್ರಶಸ್ತಿಯನ್ನ ಹಿಂದೆ ಆಲ್ಬರ್ಟ್ ಐನ್ಸ್ಟೈನ್, ಸ್ಟೀಫನ್ ಹಾಕಿಂಗ್ ಅವರಂತಹ ಲೆಜೆಂಡ್ಸ್ ಕೂಡ ಪಡೆದಿದ್ದಾರೆ. ಅಂದ್ರೆ ಇದು ಎಷ್ಟು ದೊಡ್ಡ ಗೌರವ ಅಂತ ನೀವೇ ಊಹಿಸ್ಬೋದು. ಈಗ ಪರಿಸರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ.
ಡಿಯೋ ಅನ್ನೋ ನದಿ ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕ್ನಲ್ಲಿದೆ. ಇದು ಮೊಸಳೆಗಳಿಗೆ ತುಂಬಾ ಫೇಮಸ್. ಹಾಗಾದ್ರೆ ಈ ನ್ಯಾಷನಲ್ ಪಾರ್ಕ್ ಇರೋದು ಯಾವ ರಾಜ್ಯದಲ್ಲಿ? ಸರಿಯಾದ ಉತ್ತರ ಒಡಿಶಾ, ಅಂದ್ರೆ ಆಪ್ಷನ್ ಸಿ. ಹೌದು, ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಇರೋದು ಒಡಿಶಾದಲ್ಲಿ. 2026ರ ಸೆನ್ಸಸ್ ಪ್ರಕಾರ ಇಲ್ಲಿ ಮೊಸಳೆಗಳ ಸಂಖ್ಯೆ 81ರಿಂದ 84ಕ್ಕೆ ಜಾಸ್ತಿಯಾಗಿದೆ. ಅದ್ರಲ್ಲೂ ಆ ಡಿಯೋ ನದಿಯಲ್ಲೇ 60 ಮೊಸಳೆಗಳಿವೆ ಅಂದ್ರೆ ನೀವೇ ಯೋಚನೆ ಮಾಡಿ ಅಲ್ಲಿನ ಸಂರಕ್ಷಣಾ ಕಾರ್ಯಗಳು ಎಷ್ಟು ಯಶಸ್ವಿಯಾಗಿವೆ ಅಂತ. ಪರಿಸರದಿಂದ ಈಗ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಆರ್ಥಿಕತೆಯ ಕಡೆಗೆ ಗಮನ ಹರಿಸೋಣ. ಇದು ಭಾರತದ ಗಡಿ ಮತ್ತು ಭದ್ರತೆಗೆ ಸಂಬಂಧಿಸಿದ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಶಕ್ಸ್ಕಾಮ್ ಕಣಿವೆ ಈ ಪ್ರದೇಶ ಸದ್ಯಕ್ಕೆ ಯಾವ ದೇಶದ ಆಡಳಿತದಲ್ಲಿದೆ, ಆದ್ರೆ ಭಾರತ ಇದು ನಮ್ದು ಅಂತ ಹೇಳ್ಕೊಡುತ್ತೆ. ಇದಕ್ಕೆ ಸರಿಯುತ್ತರ ಚೀನಾ, ಆಪ್ಷನ್ ಬಿ. ನೋಡಿ, 1963ರಲ್ಲಿ ಪಾಕಿಸ್ತಾನ ಈ ಕಣಿವೆಯನ್ನ ಚೀನಾಗೆ ಕೊಟ್ಟುಬಿಡ್ತು, ಅದು ಕಾನೂನುಬಾಹಿರವಾಗಿ. ಆದ್ರೆ ಭಾರತ ಈ ಒಪ್ಪಂದವನ್ನ ಒಪ್ಪೋದಿಲ್ಲ. ಮತ್ತೆ ಶಕ್ಸ್ಕಾಮ್ ಕಣಿವೆ ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತಾನೆ ಹೇಳುತ್ತೆ. ಇತ್ತೀಚೆಗೆ ಚೀನಾ ಅಲ್ಲಿ ರಸ್ತೆಗಳನ್ನ ಕಟ್ತಿರೋದು ಭಾರತದ ಆತಂಕಕ್ಕೆ ಕಾರಣವಾಗಿದೆ. ಈಗ ನಮ್ಮ ಎಕಾನಮಿಯ ಒಂದು ಹೊಸ ಟ್ರೆಂಡ್, ಗಿಗ್ ಎಕಾನಮಿ ಬಗ್ಗೆ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಂದ್ರೆ ಸಾಮಾಜಿಕ ಭದ್ರತೆ ಸಿಗ್ಬೇಕಾದ್ರೆ ಗಿಗ್ ವರ್ಕರ್ಸ್ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕನಿಷ್ಠ ಎಷ್ಟು ದಿನ ಕೆಲಸ ಮಾಡಿರ್ಬೇಕು? ಈ ನಂಬರ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, 90 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, 90 ದಿನಗಳು. ಹೊಸ ರೂಲ್ಸ್ ಪ್ರಕಾರ ಒಬ್ಬ ಗಿಗ್ ವರ್ಕರ್ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಕನಿಷ್ಠ 90 ದಿನ ಕೆಲಸ ಮಾಡಿದ್ರೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್ ಅಂತಹ ಬೆನಿಫಿಟ್ಸ್ ಸಿಗುತ್ತೆ. ಒಂದು ವೇಳೆ ಅವರು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡಿದ್ರೆ ಒಟ್ಟಾರೆ 120 ದಿನ ಕೆಲಸ ಮಾಡಿರಬೇಕು. ಸರಿ, ಆರ್ಥಿಕತೆಯಿಂದ ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ, ಅದು ಸಂಸ್ಕೃತಿ ಮತ್ತು ನಮ್ಮ ಫೈನಲ್ ಚಾಲೆಂಜ್. ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಒಂದು ಸರಳ ಮತ್ತು ಸುಂದರವಾದ ಪ್ರಶ್ನೆ. ದಕ್ಷಿಣ ಭಾರತದ ಒಂದು ಪ್ರಮುಖ ಹಬ್ಬ ಪೊಂಗಲ್. ಇದನ್ನ ಯಾಕೆ ಆಚರಿಸ್ತಾರೆ? ಇದಕ್ಕೆ ಉತ್ತರ ಆಪ್ಷನ್ ಸಿ. ಪೊಂಗಲ್ ಅಂದ್ರೇನೆ ಅದು ಒಂದು ಸುಗ್ಗಿಯ ಹಬ್ಬ. ಮುಖ್ಯವಾಗಿ ತಮಿಳುನಾಡಿನಲ್ಲಿ ರೈತರು ತಾವು ಬೆಳೆದ ಬೆಳೆಗೆ, ಪ್ರಕೃತಿಗೆ, ಸೂರ್ಯನಿಗೆ, ಜಾನುವಾರುಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಈ ಹಬ್ಬವನ್ನ ಆಚರಿಸ್ತಾರೆ. ಪೊಂಗಲ್ ಅನ್ನೋ ಪದದ ಅರ್ಥನೇ ಉಕ್ಕಿ ಹರಿಯುವುದು. ಇದು ಸಮೃದ್ಧಿಯ ಸಂಕೇತ. ಸರಿ, ಈಗ ನಿಮಗೊಂದು ಫೈನಲ್ ಚಾಲೆಂಜ್. ಭಾರತದಲ್ಲಿ ಮೊಸಳೆ ಸಂರಕ್ಷಣಾ ಯೋಜನೆ ಯಾವ ವರ್ಷದಲ್ಲಿ ಶುರುವಾಯಿತು? ಇದಕ್ಕೆ ಉತ್ತರ ಗೊತ್ತಿದ್ರೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತಿನ ಈ ರಸಪ್ರಶ್ನೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.